ಕದನ ಕಣವು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೆಪಿಸಿಸಿ ಸಾರಥಿಗಳ ನಡುವೆನೆ ಸಮರ ಜೋರಾಗಿ ನಡೀತಾ ಇದೆ. ಅಧ್ಯಕ್ಷರ ಕಾರ್ಯಾಧ್ಯಕ್ಷರ ಈಗ ರಣರಂಗದಲ್ಲಿ ಇದ್ದಾರೆ. ಇಬ್ರು ಕೂಡ ನಾನಾ ನೀನಾ ಅನ್ನೋ ಪೈಪೋಟಿಗೆ ಬಿದ್ದಿದ್ದಾರೆ. ಬೀದರ್ನ ಕದನ ಇದೀಗ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕೆಪಿಸಿಸಿ ಸಾರಥಿಗಳ ನಡುವೆನೆ ಸಮರ ಇಲ್ಲಿ ನಡೀತಾ ಇರೋದು. ಅಧ್ಯಕ್ಷ ಹಾಗೇನೆ ಕಾರ್ಯಾಧ್ಯಕ್ಷರೇ ರಣರಂಗದಲ್ಲಿ ಸೆಣಸಾಡೋ ಮುಖಾಂತರವಾಗಿ ನಾನಾ ನೀನಾ ಅಂತ ಫೈಟಿಂಗ್ ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ ಕದನ ಇದ್ದಾಗ ಒಂದೇ ಪಕ್ಷದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಸಮರಕ್ಕೆ ಕಾರಣವಾಗಿರೋದು. ಅದು ಕೆಪಿಸಿಸಿ ಅಧ್ಯಕ್ಷರು ಹಾಗೇನೆ ಕಾರ್ಯಾಧ್ಯಕ್ಷರ ನಡುವೆನೆ ನಾನಾ ನೀನಾ ಅನ್ನೋ ಪೈಪೋಟಿ ನಡೀತಾ ಇದೆ. ಸಾರಥಿಗಳ ನಡುವೆಲ್ಲೇ ಶೀತಲ ಸಮರ ಆಗ್ತಾ ಇದೆ. ಹಾಗಾದ್ರೆ ಈ ಶೀತಲ ಸಮರದಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಇದೆ. ಖಂಡ್ರೆ ಪ್ಲಾನ್ ಹಾಗಾದ್ರೆ ಏನಿದೆ, ಅವ್ರು ಮಾಡಿದ್ದಾದ್ರೂ ಏನು ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಇವತ್ತಿನ ಎಲೆಕ್ಷನ್ ಬ್ರೇಕಿಂಗ್ ಅಲ್ಲಿ ನಿಮ್ ಮುಂದೆ ನಾವು ಇಡ್ತಾ ಇದ್ದೀವಿ. ಇನ್ನೊಂದ್ ಕಡೆ ಖಂಡ್ರೆಯನ್ನ ಕಟ್ ಹಾಕೋಕೆ ದಿನೇಶ್ ಕೂಡ ಸುಮ್ನೆ ಕೂತ್ಕೊಂಡಿಲ್ಲ, ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಐಡಿಯಾ ಹಾಗಾದ್ರೆ ಹೇಗಿದೆ, ಆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ನಿಮ್ ಮುಂದೆ ಇಡ್ತೀವಿ. ಇದು ಕೇವಲ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ. ಇದು ಕೆಪಿಸಿಸಿ ಕಾರ್ಯಾಧ್ಯಕ್ಷರೇ ಕಕ್ಕ ಬಿಕ್ಕಿಯಾಗುವಂತ ಸ್ಟೋರಿ. ಯಾಕಂದ್ರೆ ಕದನದಲ್ಲಿ ಅವರು ಕೂಡ ಇದ್ದಾರೆ. ನಾನಾ ನೀನಾ ಅಂತ ಸ್ಟ್ರಾಂಗ್ ಆಗಿ ಪೈಪೋಟಿಗೆ ಇಳಿದಿದ್ದಾರೆ. ಇದು ಈಶ್ವರ್ ಖಂಡ್ರೆ ಅವರು ಕಕ್ಕ ಬಿಕ್ಕಿಯಾಗುವಂತ ಸ್ಟೋರಿ. ಬೀದರ್ ಲೋಕಸಭೆ ಸ್ಪರ್ಧೆಗೆ ಖಂಡ್ರೆ ಕಣ್ಣನ್ನ ಇಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೂಡ ಟಕ್ಕರ್ ಅನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಖಂಡ್ರೆ ಅವರು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಟಕ್ಕರ್ ಕೊಡೋದಕ್ಕೆ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಖಂಡ್ರೆ. ಈಗಾಗಲೇ ದೆಹಲಿ ಮಟ್ಟದಲ್ಲಿ ಸ್ಟ್ರಾಂಗ್ ಆಗೋ ಎಲ್ಲಾ ಪ್ರಯತ್ನಗಳನ್ನ ಈಶ್ವರ್ ಖಂಡ್ರೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ಲಾಬಿ ಮಾಡ್ತಾ ಇರೋದು. ಬೀದರ್ ಟಿಕೆಟ್ ಕೊಡುವಂತೆ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಖರ್ಗೆ ಇಲ್ಲೂ ಕೂಡ ಖಂಡ್ರೆಗೆ ಕೊಡೋದಕ್ಕೆ ವಿರೋಧ ಇದೀಗ ವ್ಯಕ್ತವಾಗ್ತಾ ಇದೆ. ಆದ್ರೂ ಕೂಡ ಲಾಬಿ ಬಿಟ್ಟಿಲ್ಲ. ವಿಜಯ್ ಸಿಂಗ್ ಪರ ದಿನೇಶ್ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಖರ್ಗೆ ಕೂಡ ವಿಜಯ್ ಸಿಂಗ್ ಪರಾನೇ ಈಗ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕದನ ಕಣದಲ್ಲಿ ಈಗ ನಾನಾ ನೀನಾ ಅನ್ನೋ ಫೈಟ್ ಜೋರಾಗಿ ನಡೀತಾ ಇದೆ. ಖಂಡ್ರೆಗೆ ಹೇಗಾದ್ರೂ ಮಾಡಿ ಟಿಕೆಟ್ ತಪ್ಪಿಸಬೇಕು ಅಂತ ಈಗ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಹಾಗಾದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಹಾಗೇನೆ ಕಾರ್ಯಾಧ್ಯಕ್ಷರು ಯಾವ ರೀತಿ ಲಾಬಿಯನ್ನ ಮಾಡ್ತಾ ಇದ್ದಾರೆ, ಪರಸ್ಪರ ಟಕ್ಕರ್ ಅನ್ನ ಕೊಡ್ತಾ ಇದ್ದಾರೆ, ಶೀತಲ ಸಮರ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ನಮ್ಮ ಜೊತೆ ಲೈವ್ ನಲ್ಲಿ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದ್ ರೀತಿ ಇಲ್ಲಿ ಅಖಾಡದಲ್ಲಿ ದೊಡ್ಡವರೇ ಪ್ರತಿಷ್ಠೆಯನ್ನ ಇಲ್ಲಿ ಪಣಕ್ಕಿಟ್ಟು ಒಂದ್ ರೀತಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದಿಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ. ಈಗ ದಿನೇಶ್ ಗುಂಡೂರಾವ್ ಖರ್ಗೆ ಅವರ ಒಲವು ಯಾರ ಪರ ಇದೆ, ಸಿದ್ದರಾಮಯ್ಯ ಅವರ ಪ್ಲಾನ್ ಏನು, ಖಂಡ್ರೆ ಯಾವ ರೀತಿ ಲಾಬಿ ಮಾಡ್ತಾ ಇದ್ದಾರೆ? ಶರ್ಮಿತಾ ಶೆಟ್ಟಿ, ಕಳೆದ 4 ತಿಂಗಳಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಮತ್ತು ಕಾರ್ಯಾಧ್ಯಕ್ಷರ ನಡುವೆ ಶೀತಲ ಸಮರ ಆಗ್ತಿದೆ. ಎಲ್ಲೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಿಗೆ ಎಕ್ಸಿಕ್ಯೂಟಿವ್ ಪವರ್ ಇದ್ರೆ ನಾನ್ ಎಕ್ಸಿಕ್ಯೂಟಿವ್ ಪವರ್ ಇರತಕ್ಕಂಥದ್ದು ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರಿಗೆ. ಆದ್ರೂ ಕೂಡ ಈಶ್ವರ್ ಖಂಡ್ರೆ ಎಲ್ಲೊಂದು ಕಡೆ ಓವರ್ಟೇಕ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅವರಿಗೆ ಎಲ್ಲೆಲ್ಲಿ ಬಾಲ ಕಟ್ ಮಾಡಬೇಕು ಆ ಕೆಲಸವನ್ನ ದಿನೇಶ್ ಗುಂಡೂರಾವ್ ಕೂಡ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಬೀದರ್ ಲೋಕಸಭಾ ಕ್ಷೇತ್ರ ಟಿಕೆಟ್ ಅನ್ನ ಈಶ್ವರ್ ಖಂಡ್ರೆ ಅವರು ಕೇಳಿರುವಂತದ್ದು. ಹಾಗಾಗಿ ಈಶ್ವರ್ ಖಂಡ್ರೆಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನು ಕೊಡಬಾರದು. ಅವರು ಈಗಾಗಲೇ ಬಾಲ್ಕಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಅಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಡಬೇಕು, ಅದು ಅಲ್ಪಸಂಖ್ಯಾತ ವ್ಯಕ್ತಿಗಳಿರ್ಬೋದು ಅಥವಾ ಇನ್ಯಾವುದಾದ್ರೂ ಒಬಿಸಿ ಅವರಿಗೆ ಕೊಡಬೇಕಂತ ಹೇಳಿದ್ರು ದಿನೇಶ್ ಗುಂಡೂರಾವ್ ಅವರ ವಾದ ಆಗಿದೆ. ಈಗಾಗಲೇ ಖಂಡ್ರೆ ಅವರು ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ನಡೆಸಿದ್ದಾರೆ. ಇದು ಲಾಬಿಗೆ ಪ್ರತಿಯಾಗಿ ಇದಾಗಲೇ ದಿನೇಶ್ ಗುಂಡೂರಾವ್ ಅವರು ದಿವಂಗತ ಧರ್ಮ್ ಸಿಂಗ್ ಅವರ ಪುತ್ರ ವಿಜಯ್ ಸಿಂಗ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಖರ್ಗೆ ಕೂಡ ವಿಜಯ್ ಸಿಂಗ್ ಅವರಿಗೆ ಟಿಕೆಟ್ ಕೊಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಇದೀಗ ಈಶ್ವರ್ ಖಂಡ್ರೆ ಅವರು ಇಲ್ಲಿ ರಾಹುಲ್ ಗಾಂಧಿ ಅವರೇ ನಿಲ್ಲಿ ಅಥವಾ ನನಗೆ ಟಿಕೆಟ್ ಕೊಡಿ, ಇಲ್ಲ ರಾಹುಲ್ ಗಾಂಧಿ ಅವರು ನಿಲ್ಲಿ ಅಂತೇಳಿ ಒತ್ತಡವನ್ನು ಹಾಕ್ತಿದ್ದಾರೆ. ಆ ಮುಖಾಂತರ ಅಲ್ಲೂ ಕೂಡ ಸ್ಟ್ರಾಟಜಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬೀದರ್ ಕ್ಷೇತ್ರವನ್ನ ಅಲ್ಪಸಂಖ್ಯಾತರಿಗೆ ಯಾರಿಗಾದ್ರು ಕೊಡಬೇಕು, ಅದು ಅಯಾಜ್ ಖಾನ್ ಇರಬಹುದು ಅಥವಾ ಮುಸ್ಲಿಂ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಕೊಡಬೇಕಂತೇಳಿ ಒತ್ತಡವನ್ನು ಎತ್ತಿದ್ದಾರೆ. ಒಟ್ಟಾರೆ ಈಶ್ವರ್ ಖಂಡ್ರೆ ಅವರ ಪ್ಲಾನ್ಗೆ ಅಡ್ಡಗಾಲ ಹಾಕಲು ಈಗಾಗಲೇ ದಿನೇಶ್ ಗುಂಡೂರಾವ್ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿದ್ದಾರೆ. ಒಂದು ಅರ್ಥದಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಓವರ್ಟೇಕ್ ಮಾಡೋ ರೀತಿಯಲ್ಲಿ ಈಶ್ವರ್ ಖಂಡ್ರೆ ಮುನ್ನಡೆತಿರುವಂತದ್ದು. ಇದು ಎಲ್ಲೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹಾಗಾಗಿ ಈಶ್ವರ್ ಖಂಡ್ರೆ ಅವರ ಬಾಲವನ್ನು ಕಟ್ ಮಾಡಲು ಇದೀಗ ಈಶ್ವರ್ ಖಂಡ್ರೆಗೆ ಟಕ್ಕರ್ ಹೊಡೆಯಲು ದಿನೇಶ್ ಗುಂಡೂರಾವ್ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಹೈಕಮಾಂಡ್ ನಲ್ಲಿ ಅರ್ಧ ಸಫಲ ಆಗಿದ್ದಾರಂತ, ಸಫಲವೂ ಕೂಡ ಆಗಿದ್ದಾರೆ. ಶರ್ಮಿತಾ ಶೆಟ್ಟಿ. ಓಕೆ, ಬಿ ಆನ್ಲೈನ್ ಚಿದಾನಂದ್ ಪಟೇಲ್, ಬಿ ಆನ್ಲೈನ್. ಕೋಟೆನಾಡಲ್ಲಿ ಕಿತ್ತಾಟ ಜೋರಾಗಿ
ಜೋರಾಗಿ ನಡೀತಾ ಇದೆ. ಹೊರಗಿನವರು ಬಂದ್ರೆ ಒಳಗಿನವರು ಸಖತ್ತಾಗಿ ಮುನಿಸ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಶ್ರೀರಾಮುಲು ಅವರು ಟ್ರಬಲ್ ಶೂಟರ್ ಆಗ್ತಾರಾ? ಕೋಟೆನಾಡಲ್ಲಿ ಜೋರಾಗಿ ಕಿತ್ತಾಟ ನಡೀತಾ ಇದೆ. ಟಿಕೆಟ್ಗೋಸ್ಕರ ಹೊರಗಿನವರು ಒಂದ್ ವೇಳೆ ಬಂದ್ರೆ ಈಗ ಒಳಗಿನವರೇ ಪಕ್ಷದಲ್ಲಿ ಇರೋರು ಸಾಕಷ್ಟು ಕೋಪ ಮಾಡ್ಕೊಂಡಿದ್ದಾರೆ. ಈಗ ಶ್ರೀರಾಮುಲು ಅವರು ಟ್ರಬಲ್ ಶೂಟರ್ ಆಗಿ ಎಂಟ್ರಿ ಆಗಿರೋದ್ರಿಂದ ಹಾಗಾದ್ರೆ ಎಲ್ಲರೂ ಕೂಡ ಸಮಾಧಾನಗೊಳ್ತಾರ, ಒಗ್ಗಟ್ಟಾಗಿ ಚುನಾವಣೆಯನ್ನ ಎದುರಿಸ್ತಾರಾ ಕೋಟೆನಾಡಲ್ಲಿ ಅನ್ನೋದನ್ನ ನೋಡ್ಬೇಕು. ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾರಾಯಣಸ್ವಾಮಿ ಅವರು ಕಣಕ್ಕಿಳಿಯೋದು ಬಹುತೇಕ ಖಚಿತವಾಗ್ತಾ ಇದ್ದಂತೆ ಸ್ವಪಕ್ಷದಲ್ಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಶಾಸಕರಾದ ಎಂ ಚಂದ್ರಪ್ಪ ಹಾಗೇನೆ ಗೂಳಿಹಟ್ಟಿ ಶೇಖರ್ ಅವರು ಅಪಸ್ವರ ಎತ್ತುತ್ತಾ ಇದ್ದಾರೆ. ಒಂದ್ ವೇಳೆ ನಾರಾಯಣಸ್ವಾಮಿ ಅವರೇ ಬಿಜೆಪಿ ಅಭ್ಯರ್ಥಿ ಆಗ್ಬಿಟ್ರೆ ನಾವು ನಮ್ಗಳ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಬ್ರು ಬಿಜೆಪಿ ಶಾಸಕರಿಂದ ಈಗ ಭಿನ್ನಮತ ಭುಗಿಲೆದ್ದಿದೆ. ಶ್ರೀರಾಮುಲು ಹೆಗಲಿಗೆ ಭಿನ್ನಮತ ಶಮನದ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸ್ವಪಕ್ಷದಲ್ಲೇ ಬಿಜೆಪಿಯಲ್ಲಿ ಯಾವ ರೀತಿ ಚಿತ್ರದುರ್ಗದಲ್ಲಿ ಕೌಂಟರ್ ಮೇಲೆ ಕೌಂಟರ್ ರಾಜೀನಾಮೆ ತನಕ ಮಾತುಗಳು ಹೋಗ್ತಾ ಇದೆ. ಹಾಗಾದ್ರೆ ಒಂದ್ ವೇಳೆ ಅಧಿಕೃತವಾಗಿ ಈಗ ಹೆಸರು ಅನೌನ್ಸ್ ಆದ್ಮೇಲೆ ರಾಮುಲು ಅವ್ರ ಎಂಟ್ರಿ ಯಾವ ರೀತಿಯಾಗಿ ಆಗುತ್ತೆ, ಏನಾಗ್ತಿದೆ ಹಾಗಾದ್ರೆ ಆಕ್ಚುಲ್ ಆಗಿ ಕೋಟೆನಾಡಲ್ಲಿ? ಶರ್ಮಿತಾ ಶೆಟ್ಟಿ, ಇದು ಕೋಟೆನಾಡು ಚಿತ್ರದುರ್ಗದ ಬಿಜೆಪಿಯ ಕತೆ ಮತ್ತು ವ್ಯತೆ. ಬಿಜೆಪಿಯ ಇಬ್ಬರು ಶಾಸಕರು ಅಂದ್ರೆ ಹೊಳಲ್ಕೆರೆಯ ಚಂದ್ರಪ್ಪ ಮತ್ತು ಹೊಸದುರ್ಗದ ಗೂಳಿಹಟ್ಟಿ ಶೇಖರ್ ಅವರು ಆನೇಕಲ್ನ ನಾರಾಯಣಸ್ವಾಮಿ ಒಂದು ವೇಳೆ ಇಲ್ಲಿ ಸ್ಪರ್ಧಾಳಾದ್ರೆ ಅಂದ್ರೆ ಅವರಿಗೆ ಟಿಕೆಟ್ ಕೊಟ್ರೆ ನಾವು ವಿರೋಧ ಮಾಡ್ತೀವಿ, ಒಂದು ಹತ್ತಲ್ಲಿ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನವರಿಗೆ ನೇರ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಂದು ವೇಳೆ ನಾರಾಯಣಸ್ವಾಮಿ ರೆಡ್ಡಿಗೆ ಟಿಕೆಟ್ ಕನ್ಫರ್ಮ್ ಆದ್ರೆ ಅನಿವಾರ್ಯವಾಗಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಪಕ್ಷಕ್ಕೆ ಮುಜುಗರ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಇದೀಗ ಚಿತ್ರದುರ್ಗದ ಅಂದ್ರೆ ಮೊಳಕಾಲ್ಮೂರಿನ ಶಾಸಕರಾಗಿರುವಂತಹ ಶ್ರೀರಾಮುಲು ಅವರಿಗೆ ಇಬ್ಬರು ಶಾಸಕರ ಮನವೊಲಿಸುವ ಕೆಲಸಕ್ಕೆ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇವರು ರಾಜೀನಾಮೆ ಮಾತನಾಡಬಾರದು ಮತ್ತು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗೋ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡಬಾರದು ಮತ್ತು ಒಂದು ವೇಳೆ ರಾಜೀನಾಮೆ ಕೊಡದಂತೆ ಮತ್ತು ಅವರನ್ನು ಸಮಾಧಾನ ಪಡಿಸುವ ಕೆಲಸವನ್ನು ವಹಿಸಿದ್ದಾರೆ. ನಾರಾಯಣಸ್ವಾಮಿ ಅಭ್ಯರ್ಥಿ ಆದರೂ ಕೂಡ ಅವರಿಬ್ಬರು ಕೂಡ ಫೀಲ್ಡ್ ಗಿಳಿದು ಕೆಲಸ ಮಾಡಬೇಕಾಗುತ್ತೆ ಮತ್ತು ಬೇರೆಯವರಾದ್ರೂ ಕೂಡ ಅವರು ಕೆಲಸ ಮಾಡಬೇಕಾಗುತ್ತೆ ಎಂಬ ಸೂಚನೆಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ರಾಮುಲ್ಗೆ ಇಬ್ಬರು ಶಾಸಕರ ಮನವೊಲಿಸುವ ದೊಡ್ಡ ತಲೆನೋವಾಗಿದೆ. ಸದ್ಯಕ್ಕೆ ಕೋಟೆನಾಡಿನ ಇಬ್ಬರು ಬಿಜೆಪಿ ಶಾಸಕರ ಮನವೊಲಿಸಲು ಶ್ರೀರಾಮುಲು ಅವರನ್ನ ಟ್ರಬಲ್ ಶೂಟರ್ ಆಗಿ ಯಡಿಯೂರಪ್ಪನವರು ನೇಮಕ ಮಾಡಿದ್ದಾರೆ. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ಇವತ್ತಿನ ಎಲೆಕ್ಷನ್ ಬ್ರೇಕಿಂಗ್. ನಮಸ್ಕಾರ.